ಹೌದು, ಇವರ ಹೆಸರು ಜಿ ರವಿನಾರಾಯಣ ರೆಡ್ಡಿ. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಚೇಪಲ್ಲಿ ಗ್ರಾಮದ ನಿವಾಸಿ. ಶಿಕ್ಷಕ ವೃತ್ತಿಯಲ್ಲಿ ಬರೋಬ್ಬರಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಬಳಿಕ ಸುಮ್ಮನೆ ಕೂರಲಿಲ್ಲ. ತಮ್ಮ ಹಾಗೂ ತಮ್ಮ ಅಣ್ಣಾಜಿ ಶಿವಾರೆಡ್ಡಿ ಅವರ ಜಮೀನು ಸೇರಿ ಒಟ್ಟು 3 ಎಕರೆ ಪ್ರದೇಶದಲ್ಲಿ ಕೃಷಿ ಆರಂಭಿಸಿದ್ರು. ಆರಂಭದಲ್ಲಿ ಸಾಂಪ್ರದಾಯಿಕ ಬೆಳೆಗಳಾದ ತೊಗರಿ, ಅವರೆ ಹಾಗೂ ತರಕಾರಿಗಳನ್ನ ಬೆಳೆದ್ರೂ ಅಧಿಕ ವೆಚ್ಚ ಹಾಗೂ ಕೂಲಿಕಾರರ ಕೊರತೆಯಿಂದ ಕೃಷಿ ಪದ್ಧತಿಯನ್ನೇ ಬದಲಾಯಿಸಲು ನಿರ್ಧರಿಸಿದ್ರು. ರಾಜ್ಯದ ನಾನಾ ಭಾಗಗಳ ಮಾದರಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಅಭ್ಯಾಸ ಮಾಡಿದ ಇವರು ತಮ್ಮ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಹಾಗೂ ಸಮಗ್ರ ಕೃಷಿ ಪದ್ಧತಿಯನ್ನ ಜಾರಿಗೆ ತಂದ್ರು. ಇಂದು ಇವರ ಜಮೀನಿನಲ್ಲಿ 960 ಮಹಾಗನಿ, 820 ಅಡಿಕೆ, 320 ಏಲಕ್ಕಿ ಬಾಳೆ, 60 ಡಾಲಿ ಚೀನಿ ಪಲಾವ್ ಎಲೆ, 55 ನಿಂಬೆ, 60 ನುಗ್ಗೆ ಹಾಗೂ 20 ತೆಂಗಿನ ಮರಗಳಿವೆ. ಇಷ್ಟೇ ಅಲ್ಲದೆ ಮಾವು, ಪಪ್ಪಾಯಿ, ಹಲಸು, ಸೀಬೆ, ಖರ್ಜೂರ, ಕಾಫಿ ಗಿಡಗಳ ಜೊತೆಗೆ ಮನೆ ಬಳಕೆಗೆ ಬೇಕಾಗುವ ದಾಳಿಂಬೆ, ನೆಲ್ಲಿ, ಮೋಸಂಬಿ, ಕಿತ್ತಳೆ ಗಿಡಗಳನ್ನು ಬೆಳೆಸಿದ್ದಾರೆ. ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳ ಹಂಗಿಲ್ಲದೆ ಕೇವಲ ಜೀವಾಮೃತ, ವೇಸ್ಟ್ ಡಿಕಂಪೋಸರ್ ಹಾಗೂ ಸಿವಿಆರ್ ಪದ್ಧತಿಯನ್ನ ಬಳಸಿ ಕೃಷಿ ಮಾಡುತ್ತಿದ್ದಾರೆ. ಇದರಿಂದ ಜಮೀನಿನಲ್ಲಿ ಅಂತರ್ಜಲ ಮಟ್ಟವೂ ಹೆಚ್ಚಾಗಿದೆ. ಮಧ್ಯವರ್ತಿಗಳ ಕಾಟವಿಲ್ಲದೆ ತಾವೇ ನೇರವಾಗಿ ಹಣ್ಣುಗಳನ್ನ ಮಾರುಕಟ್ಟೆಗೆ ತಲುಪಿಸಿ ಮಾರಾಟ ಮಾಡುತ್ತಿದ್ದು, ಹವಾಮಾನ ವೈಪರೀತ್ಯದ ನಡುವೆಯೂ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ನಿವ್ವಳ ಲಾಭ ಪಡೆಯುತ್ತಿದ್ದಾರೆ. ಇನ್ನು ಇವರ ಈ ಸಾಧನೆಗೆ ಅವರ ಧರ್ಮಪತ್ನಿ ಸುಗುಣ ಹಾಗೂ ಪುತ್ರ ಮನೋಜ್ ಕುಮಾರ್ ಸಂಪೂರ್ಣ ಸಾಥ್ ನೀಡಿದ್ದಾರೆ. ಒಂದು 3 ಎಕರೆ ಪ್ರದೇಶದಲ್ಲಿ 920 ಮಹಾಗನಿ ಗಿಡಗಳನ್ನು, ಅದು ಒಂದು 3 ವರ್ಷ ಆಗೋಗಿದೆ. 820 ಅಡಿಕೆ ಸಸಿಗಳನ್ನು ಇಟ್ಟಿದ್ದೀನಿ. 330 ಬಾಳೆ ಬಂದಿದೆ. ಬಾಳೆ ಇವಾಗ ಸುಮಾರು 3 ಕ್ವಿಂಟಾಲ್ವರೆಗೂ ಸ್ಟಾರ್ಟಿಂಗ್ ಆಗಿದೆ ಈಲ್ಡು. ನಂತರ 50 ನಿಂಬೆ ಇದೆ, 50 ಇದು ಡ್ರಮ್ ಬಿಟ್ ಇದೆ, ಮತ್ತು ಮಾವು, ದಾಲ್ಚಿನ್ನಿ ಒಂದು 60 ಗಿಡ ಇದೆ, ಮತ್ತು ನೋನಿ ಇದೆ, ಕಾಫಿ ಗಿಡ ಇದೆ, ಮಾವು ಗಿಡ ಇದೆ, ಸೀಬೆ ಗಿಡ ಇದೆ, ಇದೆಲ್ಲ ಇದೆ. ಅದೇ ರೀತಿ ಯಾವುದೇ ರೀತಿ ಕಲ್ಟಿವೇಷನ್ ಮಾಡ್ತಾಯಿಲ್ಲ. ಅದು ಬಿಟ್ಟು ನಂತರ ಇಲ್ಲಿ ಕೃಷಿ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಇಲ್ಲೇ ಬೆಳಗ್ಗೆ ಬಂದು 8 ಗಂಟೆ ದಾರಿ ಇಲ್ಲ, ಬರೋದಕ್ಕೆ ದಾರಿ ಇಲ್ಲದೆ ಇದ್ದರೂ ಕೂಡ ಕಾಲ್ನಡಿಗೆಯಲ್ಲಿ ಬಂದು ನಾನು ಇಷ್ಟೆಲ್ಲ ಇಂಪ್ರೂವ್ ಮಾಡಿದ್ದೀನಿ. ಅದರ ಜೊತೆಗೆ ನಮ್ಮ ಪತ್ನಿಯವರಾದಂಥ ಶ್ರೀಮತಿ MS ಸುಗುಣ ಅವರು ಮತ್ತು ನನ್ನ ಮಗನಾದಂಥ ಮನೋಜ್ ಕುಮಾರ್ ವಾರಕ್ಕೊಮ್ಮೆ ಬರ್ತಾನೆ. ಅವನು ಇಲ್ಲೆಲ್ಲ ಇದು ಗ್ರಾಸ್ ಕಟ್ಟಿಂಗ್ ಇದೆಲ್ಲ ಮಾಡಿ ಇದು ಮಾಡ್ತಾನೆ. ನಮ್ಮ ಮನೆಯವರು ಕೂಡ ನನಗೆ ಇದರಲ್ಲಿ ನೆರವಾಗ್ತಾರೆ. ನೀರನ್ನು ಹಿಡಿಯುವ ರಾಸಾಯನಿಕಗಳನ್ನು ಬಳಕೆ ಮಾಡದೆ ಸಾವಯವ ಕೃಷಿಯಲ್ಲಿ ಅರಣ್ಯ, ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳನ್ನು ಬೆಳೆದರೆ ಮುಂದೆ ದೀರ್ಘಾವಧಿಯಲ್ಲಿ ರೈತರಿಗೆ ಹೆಚ್ಚಿನ ಆದಾಯ ತರಲಿದೆ. ಮಣ್ಣಿನ ಗುಣ ಅರಿತು ಸಾವಯವ ಹಾದಿಯಲ್ಲಿ ಸಮಗ್ರ ಕೃಷಿ ಮಾಡಿದರೆ ಕೃಷಿಯು ಲಾಭದಾಯಕ ಎಂಬುದನ್ನು ಈ ನಿವೃತ್ತ ಶಿಕ್ಷಕ ನಿರೂಪಿಸಿದ್ದಾರೆ. ಇವರ ಈ ವೃಕ್ಷ ಪ್ರೀತಿ ಮತ್ತು ಕೃಷಿ ಸಾಧನೆ ಉಳಿದ ರೈತರಿಗೂ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ. PS ರಾಜೇಶ್, E ನ್ಯೂಸ್ TV, ಬಾಗೇಪಲ್ಲಿ.